ಬಂಗಾರಪೇಟೆ ತಾಲೂಕಿನಲ್ಲಿ ನಡೀತಾ ಇರ್ತಕ್ಕಂಥ ಅವ್ಯವಹಾರ, ಅಮಾಯಕರ ಮೇಲೆ ಮಾಡ್ತಾ ಇರ್ತಕ್ಕಂಥ ದೌರ್ಜನ್ಯ, ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಬಂಗಾರಪೇಟೆ ತಾಲೂಕಿನ ಜನ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, ಎಸ್ಟಿಯುಎಂಸಿ ಕ್ಯಾಂಪಸ್, ಟಮಕ, ಕೋಲಾರ. 180030090309. ಈಗಿರ್ತಕ್ಕಂಥ ಶಾಸಕರನ್ನ ಮನೆಗೆ ಕಳಿಸ್ಲೇಬೇಕು ಅಂತೇಳಿ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ವೋಟರ್ಸು, ಸಾಮಾನ್ಯ ಜನ ಡಿಸೈಡ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಮ್ಮಲ್ಲಿ ಇವತ್ತು NDA ಮೈತ್ರಿಕೂಟ ಇದೆ. ಭಾರತೀಯ ಜನತಾ ಪಾರ್ಟಿ ಮತ್ತು JDS ಒಟ್ಟಿಗೆ ಇದ್ದೀರಿ. ಮುಂದಿನ ದಿನಗಳಲ್ಲಿ ಪಕ್ಷದ ಹೈಕಮಾಂಡ್ ಏನ್ ತೀರ್ಮಾನ ತಗೊಂಡ್ರೇನೋ ಅದಕ್ಕೆ ನಾವು ಭದ್ರಾಗಿರ್ತೀರಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನೀರಿಂದ ನೀರಾವರೆಗೂ, ಹಾಲಿಂದ ಆಲ್ಕೋಹಾಲ್ವರೆಗೂ ಪ್ರತಿಯೊಂದು ಬೆಲೆನೂ ಗಗನಕ್ಕೇರಿದೆ. ಗಗನಕ್ಕೇರಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬೇರೆ ಬೇರೆ ಏನೇನೋ ಮಾತಾಡ್ತಾ ಇರ್ತಾರೆ. ನಾಯಿ ಅಂತಾರೆ, ನಾಯಿ ಅಂತಾರೆ. ಹೌದು, ನಾವು ನಿಯತ್ತಿನ ನಾಯಿನೇ. ನಾವು ಏನ್ ಹೇಳಿ, ನಾಯಿಗೆ ಇನ್ನೊಂದು ಹೆಸರಿದೆ, ನಿಯತ್ತು ಅಂತ. ಅರ್ಥ ಆಯ್ತಾ? ಒಂದ್ ಜೊತೆ ಬಟ್ಟೆ ತಗೊಂಡಾಗ ಯಾರು ಹಾಕಿದ್ರು ಹಾಕ್ಬಿಟ್ಟು ನಮ್ಮ ಮಗನವನ್ನ ಲೆಕ್ಕಾಚಾರದಲ್ಲಿ ಬಂದಾಗ ಆ ತರ ಕಲ್ಲುಗಳು ಹಾಕೊಂಡ್ ಬರ್ತಾ ಇರ್ತಕ್ಕಂಥ ನಾವು ನೋಡಿದ್ರಿ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ 2 ವರ್ಷದಿಂದನು ಪ್ರತಿ ದಿನ ಒಂದೊಂದು ಹಗರಣ, ಪ್ರತಿ ದಿನ ಒಬ್ಬೊಬ್ರು ಸಿಕ್ಕಾಕಂತ ಇದ್ರು. ಸಚಿವರು ಇರ್ಬೋದು, ಇವತ್ತು ಪೊಲೀಸ್ ಇಲಾಖೆಯವರು ಸೂಸೈಡ್ ಮಾಡ್ಕೊಳ್ಳಂತವ್ದು, ಅಮಾಯಕರ ಹೆಣ್ಮಕ್ಳನ್ನ ರೇಪ್ ಮಾಡಂತವ್ದು, ಸಾಯಿಸಂತವ್ದು, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಇಲ್ಲಂತೂ ಜಮೀನ್ ನಮಗ್ ಕೊಟ್ಟಿಲ್ಲ ಅಂದ್ರೆ ನಿನ್ ಮೇಲೆ ಕೇಸ್ ಹಾಕ್ತೀನಿ, ರೌಡಿ ಲಿಸ್ಟ್ ಸೇರಿಸ್ತೀನಿ ಅಂತ ಹೇಳಿ ಆ ಹೆಣ್ಮಕ್ಳಿಗೆ ಹೋಗಿ ತೊಂದರೆ ಕೊಟ್ಟು ಅವ್ರ ಗಂಡನ್ನ ಮತ್ತೆ ಅವ್ರ ಮಗನ್ನ ತಗೊಂಡೋಗಿ ಸ್ಟೇಷನ್ ಕೂರಿಸ್ಕೊಂಡಿದ್ದಾಗ ಅವ್ರ ದನಕರುಗಳು ಸಮೇತ ಸ್ಟೇಷನ್ ಹತ್ರಕ್ಕೆ ಬಂದ್ರೆ ಆ ಸ್ಟೇಷನ್ ಪಬ್ಲಿಕ್ ಆಸ್ತಿ. ಅದು ಕಾಂಪೌಂಡ್ ಒಳಗಡೆನು ಬರ್ದೇ ಇರ್ತಕ್ಕಂಥ ರೀತಿಯಲ್ಲಿ ಅವ್ರನ್ನ ನೋಡಂತವ್ದು, ಮತ್ತೆ ಜೀಪ್ ಹಾಕೊಂಡೋಗಿ ಮನೆ ಹತ್ರ ರೋಪ್ ಹಾಕಂತವ್ದು. ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಬಂಗಾರಪೇಟೆ ತಾಲೂಕಲ್ಲಿ ಕೆರೆಗಳು ಇಲ್ಲ, ಗೋಮಾಳಗಳು ಇಲ್ಲ, ಗುಂಡ್ತೋಪು ಇಲ್ಲ, ಕೆರೆ ಅಂಗಳನೂ ಇಲ್ಲ, ಕುಂಟೆನೂ ಇಲ್ಲ, ಕಲ್ಲು ಬಂಡೆನೂ ಇಲ್ಲ. ಎಲ್ಲ ಒಬ್ಬರೇ ಸ್ವಾಹ ಮಾಡಾಕ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಪೇಪರ್ಗಳನ್ನ ಎಲ್ಲೆಲ್ಲಿ ಬ್ಲೇಡಲ್ಲಿ ಗೀಚ್ಬೇಕು, ಎಲ್ಲೆಲ್ಲಿ ನಾವು ವೈಟ್ನರ್ ಹಾಕ್ಬೇಕು, ಎಲ್ಲೆಲ್ಲಿ ಇದು ಮಾಡ್ಬೇಕು. ಅದೇ ತಾನೇ ಮಾಡ್ತಾ ಇದ್ದಿದ್ದಲ್ಲಿ ಸಿಪಾಯಿಗಳು. ನಾವು ಲಾಸ್ಟ್ ಟೈಮ್ ನಾನು MP ಇದ್ದೆ. NDA ಮೈತ್ರಿಕೂಟದಲ್ಲಿ ಮಲ್ಲೇಶ್ ಮುನ್ಸ್ವಾಮಿ ಅವ್ರಿಗೆ ಕೊಡ್ಬೇಕು ಅಂತ ಹೇಳಿದ್ರು ನಾವು ಒಪ್ಕೊಂಡ್ರೆ, ಯಾರನ್ನ ಒಪ್ಕೊಂಡು ನನ್ನ ತಮ್ಮ ಅಂತ ಹೇಳ್ಬಿಟ್ಟು ಹೇಳಿ ನಾವು ಎಲೆಕ್ಷನ್ ಅಲ್ಲಿ ಕೆಲಸ ಮಾಡಿದಿರಿ, ಗೆಲ್ಸ್ಕೊಂಡ್ ಬಂದಿದ್ದೀರಿ. ಅದೇ ರೀತಿಯಲ್ಲಿ ಆಕಾಂಕ್ಷಿಗಳು 100 ಇರ್ತದೆ, ನಮ್ಗೂ ಆಸೆ ಇರ್ತದೆ MLA ಆಗ್ಬೇಕು, MP ಆಗ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಯಾವುದೇ ಕಾರಣಕ್ಕೂ SN ನಾರಾಯಣಸ್ವಾಮಿ ಇಲ್ಲಿ ಗೆಲ್ಕೊಡ್ದು ಅನ್ನೋ ನಿಟ್ಟಿನಲ್ಲಿ 100% ನಾವು ಸಕ್ಸಸ್ ಆಗ್ತೀವಿ. ಅದ್ರಲ್ಲಿ ಏನು ಯಾವುದೇ ರೀತಿಯಾದಂತ ಸಂಶಯ ಇಲ್ಲ. ನಾವೆಲ್ಲ ಯಾರಿಗೆ ಟಿಕೆಟ್ ಕೊಟ್ರೇನು 100% ಒಗ್ಗಟ್ಟಾಗಿ ಕೆಲಸ ಮಾಡಿ. ಕಳೆದ ಬಾರ ಏನೋ ಹೆಚ್ಚು ಕಮ್ಮಿ ಆಗಿರ್ಬೋದು, ಈ ಬಾರಿ ಜನ ಡಿಸೈಡ್ ಮಾಡಿರೋದ್ರಿಂದ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ಏನು ಇದಿದೆ ಅದನ್ನೆಲ್ಲ ಸರಿ ಮಾಡ್ಕೊಂಡು ನಾವೆಲ್ಲ ಒಟ್ಟಿಗೆ ಫೈಟ್ ಮಾಡಿ 100% ಕಡಿಮೆ ಅಂದ್ರೂ ಒಂದು 35-40 ಸಾವಿರ ಲೀಡ್ ಅಂತರದಲ್ಲಿ ನಾವು ಗೆಲ್ತೀರಿ. ಬಂಗಾರಪೇಟೆಯಲ್ಲಿ ಈ ಕಾಂಗ್ರೆಸ್ MLA ಸೋಲಿಸ್ತೀರಿ. ಇವತ್ತಿನ SN ನಾರಾಯಣಸ್ವಾಮಿ ರಿಸೈನ್ ಕೊಡ್ಲಿ, ಎಲೆಕ್ಷನ್ ನಡೆದ್ರೆ SN ನಾರಾಯಣಸ್ವಾಮಿ ಸೋತಾನೆ. ಇಲ್ಲಿ ಭಾರತೀಯ ಜನತಾ ಪಾರ್ಟಿ NDA ಮೈತ್ರಿಕೂಟದ ಅಭ್ಯರ್ಥಿನೇ ಗೆಲ್ಲೋದು. ಅರ್ಥ ಆಯ್ತಾ? ಪಕ್ಷ ಸರ್ಕಾರದಲ್ಲಿ MLA-ಗಳಿಗೂ ಕಮಿಷನ್ ಕೊಡ್ಬೇಕು. ತಾಲೂಕ್ ಆಫೀಸಲ್ಲಿ ತಹಶೀಲ್ದಾರ್ ಇಂದ ಹಿಡಿದು, RI ಇಂದ ಹಿಡಿದು, ಸೆಕ್ರೆಟರಿಯಿಂದ ಹಿಡಿದು, ಸಬ್ ರಿಜಿಸ್ಟರ್ ಆಫೀಸ್ ಇಂದ ಹಿಡಿದು ಪ್ರತಿಯೊಂದು ಇಲಾಖೆಯಲ್ಲೂ ನೆಕ್ಸ್ಟ್ ನಮ್ಮ ಸರ್ಕಾರ ಬರಲ್ಲ ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಂತ ಹೇಳಿ ಅವ್ರಿಗೆ ಗೊತ್ತಾಗಿರೋದ್ರಿಂದ ಪ್ರತಿಯೊಬ್ಬರ ಹತ್ರ ನಾವು ಸೆಂಟ್ರಲ್ ಗೌರ್ಮೆಂಟ್ ಇಂದ ತಂದು ಜಲ್ ಜೀವನ್ ಮಿಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೇನು ಇಲ್ಲಿ ಲೋಕಲ್ ಆಗಿ ಶಾಸಕರಿಗೆ ಕಮಿಷನ್ ಹೋಗ್ಬೇಕು.